ಎಲ್ಲರಿಗೂ ಬೆಳಗಿನ ವಂದನೆಗಳು. ವಿಶೇಷವಾಗಿ ಬಸವನ ಜಯಂತಿ 18/4/26ರಿಂದ 24 ವಿಶೇಷವಾಗಿ ನಮ್ಮ ಚಳ್ಳಕೆರೆಯಲ್ಲಿ 3 ದಿನ ವಿಶೇಷವಾಗಿ ನಡೀತಾ ಇದೆ. 3 ದಿನ ಬಸವ ಜಯಂತಿಯನ್ನು ಸಾಮಾನ್ಯವಾಗಿ ಎಲ್ಲೂ ಆಚರಣೆ ಮಾಡಿಲ್ಲ. ನಮ್ಮ ಚಳ್ಳಕೆರೆಗೆ ಮಾತ್ರ ಪ್ರತಿ ವರ್ಷದಂತೆ ವಿಜೃಂಭಣೆಯಿಂದ ಈ ಸರಿ ವಿಶೇಷವಾಗಿ ಅಶ್ವರೂಢ ಬಸವೇಶ್ವರ ಪುತ್ಥಳಿ ಸಹ ಇವತ್ತು ನೋಡ್ತಾ ಇದೆ. ತಮಗೆಲ್ಲರಿಗೂ ಸುಸ್ವಾಗತವನ್ನು ಹೇಳ್ತಾ, ಕಾಯಕವೇ ಕೈಲಾಸ ಅನ್ನೋದೊಂದು ಬಸವಣ್ಣವರ ಒಂದು ಸ್ಲೋಗನ್. ಯಾಕೆ ಕಾಯಕವೇ ಕೈಲಾಸ ಅನ್ನೋದನ್ನ ಅವರು ಒಂದು ಸ್ಲೋಗನ್ ಇಟ್ಕೊಂಡು ಹೋಗೋದಕ್ಕೆ ವಿಶೇಷವಾಗಿ ಒಂದು 12ನೇ ಶತಮಾನದಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ಇದೆ. ಅಲ್ಲಿ ಎಲ್ಲರ ಪ್ರಸಾದ ವ್ಯವಸ್ಥೆ ನಡೀತಾ ಇರ್ತದೆ. ಅಲ್ಲಿ ಒಬ್ಬ ಕಳ್ಳ ಬರ್ತಾನೆ. ಆ ಕಳ್ಳ ಬಂದು ತನಗೆ ಹೊಟ್ಟೆ ಹಸಿಬಿಟ್ಟಿರ್ತದೆ ಕಳ್ಳನಿಗೆ. ಪ್ರತಿಯೊಬ್ಬರು ಅಲ್ಲಿ ಲಿಂಗ ಕಟ್ಕೊಂಡಿರೋರು ಮಾತ್ರ ಒಳಗೆ ಬರಬೇಕು ಅನ್ನೋ ಒಂದು ರೂಲ್ಸ್ ಇತ್ತು. ಇವ್ರು ನೋಡ್ತಾನೆ ಲಿಂಗ ಕಟ್ಕೊಂಡಿಲ್ಲ, ಅವರೆಲ್ಲರೂ ಲಿಂಗಕ್ಕೆ ನೀರು ಹಾಕಿ ಆ ಪ್ರಸಾದವನ್ನು ಸ್ವೀಕಾರ ಮಾಡ್ತಾ ಇರ್ತಾರೆ. ಅದಕ್ಕೆ ಹೊಟ್ಟೆ ಹಸಿರ್ತದೆ, ಹಸಿವೇನು ತಾಳ ಹಾಕ್ತಿರ್ಲಿಲ್ಲ ಅವ್ರಿಗೆ. ನೋಡ್ತಾನೆ ಅಲ್ಲಿ ಗೋಡೆ ಮೇಲೆ ಹಾಕಿರ್ತಕ್ಕಂಥ ಸುಣ್ಣವನ್ನು ವಿಭೂತಿಯನ್ನಾಗಿ ಬೆಳೆಸ್ಕೊಳ್ತಾನೆ. ಅಲ್ಲಿ ಕೆಳಗೆ ಬಿದ್ದಿರ್ತಕ್ಕಂತಹ ಒಂದು ಕಲ್ಲನ್ನು ಒಂದು ಕೆಂಪು ಬಟ್ಟೆಯಿಂದ ಕಟ್ಕೊಂಡು ನಾನು ಕೊರಳಿಗೆ ಲಿಂಗ ಅಂತ ಕೊರಳಿಗೆ ಕಟ್ಕೊಳ್ತಾನೆ. ಹೀಗೆ ನಡೀತಾ ಇರ್ತದೆ. ಪ್ರತಿಯೊಬ್ಬರು ಲೈನಲ್ಲಿ ನಿಂತ್ಕೊಂಡು ಪ್ರಸಾದ ತಗೊಳ್ತಾ ಇರ್ತಾರೆ. ಇದು ನೆಕ್ಸ್ಟ್ ಕಳ್ಳ